ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್. ಗೈಸ್, ನಾನಿವತ್ತೊಂದು ಏನು ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಅಂತಂದ್ರೆ ಮಾಡರ್ನ್ ಲವ್ ಸ್ಟೋರಿಲಿ. ಬಟ್ ನಾವಲ್ಲ ಅವಾಗ ಲವ್ ಮಾಡುವಾಗ ಅಥವಾ ಲವ್ ನಮ್ಮ ಫ್ರೆಂಡ್ಸ್ ಮಾಡುವಾಗ ನಾನು ಒಂದು 3-4 ಸ್ಟೇಜ್ ಇತ್ತು. ಯಾವುದೆಲ್ಲ ಗೊತ್ತಾ? ಫಸ್ಟ್ ಹುಡುಗಿ ನೋಡಿದ ತಕ್ಷಣ ಇಷ್ಟ ಆದರೆ ಫ್ರೆಂಡ್ಸ್ ಹತ್ರ ಹೇಳ್ಸೋದು, ಇಲ್ಲ ಅವಳ ನಂಬರ್ ಇಸ್ಕೊಳ್ಳೋದು, ಪ್ರಪೋಸ್ ಮಾಡೋದು, ಇಷ್ಟ ಆದರೆ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡೋದು, ಆಮೇಲೆ ಓಕೆ ಇಷ್ಟ ಆಗಿಲ್ಲ ಏನೋ ಜಗಳ ಆಯಿತು ಅಂತ ಬ್ರೇಕಪ್ ಮಾಡ್ಕೊಳ್ಳೋದು. 2-3 ಅಂದರೆ ನಂಬರ್ ಇಸ್ಕೊಳ್ಳೋದು, ಪ್ರಪೋಸ್ ಮಾಡೋದು, ಬ್ರೇಕಪ್ ಮಾಡ್ಕೊಳ್ಳೋದು, ಇಷ್ಟೇ. ಅಥವಾ ಇವಾಗಿನ ಜೆನ್ಸಿಗಳಿರ್ತಾರಲ್ಲ ಅವ್ರದ್ದು 3ಅಲ್ಲೇ ಹೋಗಲ್ಲ. ಅದೆಲ್ಲ ಯಾವ್ದಂತ ನೋಡ್ಕೊಂಡ್ ಬರೋಣ ಬನ್ನಿ. ಫಸ್ಟ್ ಸ್ಟೇಜ್ ಟಾಕಿಂಗ್ ಸ್ಟೇಜ್ ಅಂತೆ, ಆಮೇಲೆ ಸಾಫ್ಟ್ ಲಾಂಚ್ ಅಂತೆ, ಆಮೇಲೆ ಹಾರ್ಡ್ ಲಾಂಚ್ ಅಂತೆ, ಆಮೇಲೆ ಸಿಚುವೇಶನ್ಶಿಪ್ ಅಂತೆ. ಇದು ಹೇಳಕ್ ಬರಲ್ಲ, ತುಂಬಾ ಡಿಫಿಕಲ್ಟ್ ವರ್ಡ್ಸ್ಗಳು ಇವಾಗಿನ ಸಿಚುವೇಶನ್ಶಿಪ್ ಅಲ್ಲಿ ಅದಿದೆ. ನಾನು ಏನಕ್ಕೆ ವಿಡಿಯೋ ಮಾಡಕ್ ಬಂದೆ, ಈ ತರ ವಿಡಿಯೋ ಮಾಡ್ಬೇಕು ಅಂತ ಯಾಕೆ ಅನ್ಸ್ತು ಅಂದ್ರೆ, ಲಾಸ್ಟ್ ನಾನು ಒಬ್ಬ ಫ್ರೆಂಡ್ ಹತ್ರ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳಿದೆ ಅವರಿಗೆ, ಹೇಗಿದೆ ನಿಮ್ಮ ರಿಲೇಶನ್ಶಿಪ್, ಐ ಮೀನ್ ಲವ್ ಅಲ್ಲಿ ಇದ್ದೀರಾ, ಈ ತರ ಹಿಂಗೆ ಮಾತಾಡ್ಬೇಕಾದ್ರೆ ಯಾಕೋಣ ಐ ಮೀನ್ ಸಿಚುವೇಶನ್ಶಿಪ್ ಅಂತ ಹೇಳಿದ್ರು. ನಂಗೆ ಸಿಚುವೇಶನ್ಶಿಪ್ ಅಂದ್ರೆ ಏನಂತ ಗೊತ್ತಾಗಿಲ್ಲ. ನಾನು ಕೇಳಿದೆ ವಾಟ್ಸ್ ದಟ್ ಮೀನ್ ಅಂತ. ಅವ್ರು ಹೇಳಿದ್ರು, ನೀವು ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ, ನನ್ಗೆ ಈಗ ಡೈರೆಕ್ಟ್ ಆಗಿ ಕೇಳೋಕ್ಕಾಗಲ್ಲ, ಏನಕ್ಕಂದ್ರೆ ನೀನು ಫ್ರೆಂಡ್ ಅಲ್ವಾ ಅಂತ ಹೇಳಿದ್ರು. ಸರಿ, ನಾನು ಅವ್ರು ಬಿಟ್ಟು ಈಚೆ ಮನೆಗೆ ಬಂದಾಗ ನಾನು ಸರ್ಚ್ ಮಾಡ್ತೀನಿ, ನನಗೆ ಅದು ಆನ್ಸರ್ ಸಿಕ್ತು. ಆಯ್ತಾ, ನನ್ಗೆ ಹಂಗೆ ಅನಿಸ್ತು ಎಷ್ಟಿರ್ಬೋದು. ಅದಕ್ಕೆ ಸರ್ಚ್ ಮಾಡೋಕ್ಕೆ ಶುರು ಮಾಡಿ ಇಷ್ಟೊಂದು ವರ್ಡ್ಸ್ಗಳು ನನಗೆ ಸಿಕ್ತು. ಹಾಗಾದ್ರೆ ಅದ್ರ ಎಕ್ಸ್ಪ್ಲನೇಷನ್ ನಾವು ತಿಳ್ಕೊಳ್ಳೇಬೇಕಲ್ವಾ. ಒಬ್ರು ನಿಮ್ಮನ್ನ ಟ್ರೀಟ್ ಮಾಡ್ತಿದ್ದಾರೆ, ಈಗ ನೀವು ಒಬ್ರನ್ನ ತುಂಬಾ ಇಷ್ಟಪಡ್ತಿದ್ದೀರಾ ಅಥವಾ ಒಬ್ರು ನಿಮ್ಗೆ ಈ ತರ ಟ್ರೀಟ್ ಮಾಡ್ತಿದ್ದಾರೆ ಅಂದ್ರೆ ನೀವು ಈ ಸ್ಟೇಜ್ ಅಲ್ಲೇ ಇದ್ದೀರಾ ಅಂತ ಮಾಡ್ಕೋಬೇಕು. ಸರಿ, ಬರೋಣ ಫಸ್ಟ್. ಓಕೆನಾ, ಟಾಕ್ ಸ್ಟೇಜ್. ಟಾಕ್ ಸ್ಟೇಜ್ ಅಂದ್ರೆ ಜಸ್ಟ್ ಹೀಗೆ ಹಲೋ ಹಾಯ್ ಯಾವ ಯುವರ್ ಫ್ರಮ್ ಆ್ಯಂಡ್ ಏನು ಮಾಡ್ತಿದ್ದೀರಾ. ಸೊ ಇದೆಲ್ಲ ಸ್ಟಾರ್ಟಿಂಗ್ ಸ್ಟೇಜ್. ಅಲ್ಲಿ ಒಂದು ಸಂಬಂಧಗಳಾಗಲಿ ಅಥವಾ ಏನಿರಲ್ಲ, ಜಸ್ಟ್ ಮಾತಾಡೋದು ಇರೋದು. ಅದು ಜಸ್ಟ್ ಸಮ್ಟೈಮ್ಸ್ ಕಾಲಲ್ಲಿ ಇರಲ್ಲ, ಜಸ್ಟ್ ಮಾತಷ್ಟೇ. ಅದು ಟಾಕ್ ಸ್ಟೇಜ್. ಓಕೆನಾ, ಇದಿಷ್ಟೇ, ಮಾತಾಡೋದು ಬಿಡೋದು, ಇದು ಟಾಕ್ ಸ್ಟೇಜ್ ಅಂತ ಹೇಳ್ತೀವಿ. ಸೆಕೆಂಡ್ ಬರೋದು ಸಾಫ್ಟ್ ಲಾಂಚ್. ಸಾಫ್ಟ್ ಲಾಂಚ್ ಏನಂತ ನೋಡ್ಕೊಂಡು ಬರೋಣ. ಸಾಫ್ಟ್ ಲಾಂಚ್ ಅಂತ ಹೇಳಿದ್ರೆ, ಒಬ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಅಂದ್ರೆ ಒಂದು ಲವ್ ಮಾಡ್ತಾ ಇರ್ತಾರೆ. ಡೈರೆಕ್ಟ್ ಆಗಿ ಅವ್ರ ವಿಷಯನ ಹೇಳಲ್ಲ ಯಾರ ಜೊತೆ, ಅಂದ್ರೆ ಇವ್ರನ್ನೇ ನಾನು ಲವ್ ಮಾಡ್ತಿದ್ದೇನೆ, ಇವರೇ ನನ್ನ ಗರ್ಲ್ ಫ್ರೆಂಡ್ ಅಂತ ಡೈರೆಕ್ಟ್ ಆಗಿ ಹೇಳಲ್ಲ. ಅವ್ರು ಏನಂದ್ರೆ ಚಿಕ್ಕ ಚಿಕ್ಕ ಹಿಂಟ್ಗಳನ್ನ ಬಿಡ್ತಾ ಇರ್ತಾರೆ, ಅದನ್ನ ಸಾಫ್ಟ್ ಲಾಂಚ್ ಅಂತ ಹೇಳ್ತೀವಿ. ಚಿಕ್ಕ ಚಿಕ್ಕ ಹಿಂಟ್ ಹೇಗೆ ಬಿಡ್ತಾರೆ ಅಂದ್ರೆ, ಇವಾಗ ಇನ್ಸ್ಟಾದಲ್ಲೆಲ್ಲ ಸ್ಟೋರಿ ಹಾಕ್ಬೇಕಾದ್ರೆ ಕಾಫಿ ಮಗ್ ಜೊತೆ ಇಬ್ರು ಹ್ಯಾಂಡ್ ಇಟ್ಟದು, ಆಮೇಲೆ ಅಥವಾ ಏನಾದ್ರು ಹಿಂಗೆ ಕೊಡ್ಬೇಕಾದ್ರೆ ಇಬ್ರು ಹ್ಯಾಂಡ್, ಲೈಕ್ ಅವ್ರು ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್, ಐ ಮೀನ್ ಅವರು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಬಟ್ ಇವರೇ ಅಂತ ತೋರ್ಸಲ್ಲ, ಚಿಕ್ಕ ಚಿಕ್ಕ ಹಿಂಟ್ಗಳನ್ನ ಕೊಡ್ತಾರೆ. ಇದನ್ನ ನಾವು ಸಾಫ್ಟ್ ಲಾಂಚ್ ಅಂತ ಕರಿತೀವಿ. ಬರೋದು ಹಾರ್ಡ್ ಲಾಂಚ್. ಹಾರ್ಡ್ ಲಾಂಚ್ ಅಂದ್ರೆ ಅದನ್ನ ನಾನು ಈ ತರ ಮಾಡರ್ನ್ ಲವ್ ಸ್ಟೋರಿ ಸ್ಟೇಜಸ್ಗೆ ನಾನು ಆ್ಯಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಬಟ್ ಹೇಳ್ತೀನಿ, ಹಾರ್ಡ್ ಲಾಂಚ್ ಅಂತ ಹೇಳಿದ್ರೆ ಏನಂತಂದ್ರೆ, ಈಗ ನಾವು ಒಂದು ಹುಡುಗನ ಇಷ್ಟಪಡ್ತಾ ಇದ್ದೆ ಅಥವಾ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೆ, ಅವರು ಡೈರೆಕ್ಟ್ ಆಗಿ ನಾನು ಈ ಹುಡುಗನ ಇಷ್ಟಪಡ್ತಿದ್ದೀನಿ ಅಂತ ಅಥವಾ ನಾನು ಈ ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿಬಿಡೋದು. ಇದರಿಂದ ಅಪ್ಪ ಅಮ್ಮಂಗೆ ಅಥವಾ ಫ್ಯಾಮಿಲಿಗೆ ಸ್ವಲ್ಪ ಬೇಜಾರಾದ್ರೂ, ಬಟ್ ಇಲ್ಲಿ ಪಾರ್ಟ್ನರ್ಗೆ ಅದು ಬೇಜಾರಾಗ್ತಾ ಇರೋದು. ಸೊ ಇದನ್ನು ನಾವು ಹಾರ್ಡ್ ಲಾಂಚ್ ಅಂತ ಕರೀತೀವಿ. ನೆಕ್ಸ್ಟ್ ಬರೋದು ಸಿಚುವೇಶನ್ಶಿಪ್. ಸಿಚುವೇಶನ್ಶಿಪ್ ಅಂತ ಹೇಳಿದ್ರೆ ಏನಂತಂದ್ರೆ, ಅವರಿಬ್ರು ಪಾರ್ಟ್ನರ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಏನು ಅಲ್ಲ, ಲವರ್ಸ್ ತರ ಇರೋದು, ಬಟ್ ಯಾವುದೇ ಫೀಲಿಂಗ್ಸ್ ಎಲ್ಲ ಏನು ಇರೋದು. ಇದನ್ನ ನಾವು ಸಿಚುವೇಶನ್ಶಿಪ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಗೊತ್ತಾ, ಕಫಿಂಗ್ ಸೀಸನ್. ವೆರಿ ಇಂಟ್ರೆಸ್ಟಿಂಗ್ ಆಯ್ತಾ, ನನಗೆ ಎಷ್ಟು ಪಾಯಿಂಟ್ಗಳಲ್ಲಿ ಇಂಟ್ರೆಸ್ಟ್ ಆಗಿರೋದು ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಲೇಬೇಕು. ಏನಂತ ಹೇಳಿದ್ರೆ, ಚಳಿಗಾಲ ಬಂದಿರುತ್ತಲ್ಲ ಅವಾಗ ಮಾತ್ರ ಈ ರಿಲೇಶನ್ಶಿಪ್ ಇರೋದು. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ. ಸೊ ಇದನ್ನ ಕಫಿಂಗ್ ಸೀಸನ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಚಳಿಗಾಲದಲ್ಲಿ ಮಾತ್ರ ಇರುವ ರಿಲೇಶನ್ಶಿಪ್ ಇದು. ಗೋಸ್ಟಿಂಗ್. ಗೋಸ್ಟಿಂಗ್ ಮೀನ್ಸ್ ಗೋಸ್ಟಿಂಗ್ ಕಾಸ್ ಟು ಡಿಸಪಿಯರ್. ಲೈಕ್ ಇಟ್ ಮೀನ್ಸ್ ಏನಂತ ಹೇಳಿದ್ರೆ, ಈಗ ಹುಡುಗ ಮತ್ತೆ ಹುಡುಗಿ ಇಬ್ರು ಒಂದು ಚಾಟ್, ಟೆಕ್ಸ್ಟ್, ಕಾಲ್, ಐ ಮೀನ್ ಈ ತರ ಇರ್ತಾರ ಅವರು. ಆದ್ರೆ ಒಂದಿನ ಹುಡುಗ ಎಲ್ಲೋ ಕಾಣೆ ಆಗ್ಬಿಡ್ತಾನೆ ಅಥವಾ ಹುಡುಗಿ ಎಲ್ಲೋ ಕಾಣೆ ಆಗ್ಬಿಡ್ತಾಳೆ, ಅಂದ್ರೆ ಟೋಟಲಿ ಇಬ್ಬರಲ್ಲೊಬ್ರು ಡಿಸಪಿಯರ್ ಆಗ್ಬಿಡ್ತಾರೆ. ಸೊ ಇದನ್ನ ನಾವು ಗೋಸ್ಟಿಂಗ್ ಅಂತ ಕರಿತೀವಿ. ಇದು ಕೂಡ ಇವಾಗಿನ ರಿಲೇಶನ್ಶಿಪ್ ಅಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ಬರೋದು ಬ್ರೆಡ್ ಕ್ರಂಬ್ಲಿಂಗ್. ಬ್ರೆಡ್ ಕ್ರಂಬ್ಲಿಂಗ್ ಏನಂತ ಹೇಳಿದ್ರೆ, ಕೆಲವು ಹುಡುಗಿಯರಿಗೆ ಇದು ಕೆಲವು ಸಲ ಫೀಲ್ ಆಗಿರುತ್ತೆ ಅಥವಾ ಕೆಲವು ಹುಡುಗರಿಗೂ ಫೀಲ್ ಆಗಿರುತ್ತೆ. ಏನಂತಂದ್ರೆ, ಕೆಲವರು ಈಗ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಗಳಲ್ಲಿ ಸ್ವಲ್ಪ ಟೈಮ್ವರೆಗೆ ಮೆಸೇಜ್ ಮಾಡ್ತಾರೆ, ಅಂದರೆ 1 ದಿನ 2 ದಿನ 3 ದಿನ ಮೆಸೇಜ್ ಮಾಡ್ತಾರೆ. ಅದು ಹೇಗೆ ಮೆಸೇಜ್ ಮಾಡ್ತಾರೆ ಅಂದರೆ, ನಮ್ಗೆ ಅವ್ರ ಮೇಲೆ ಏನೋ ಇಂಟ್ರೆಸ್ಟ್ ಇದೆ ಅಥವಾ ಅವ್ರಿಗೆ ನಮ್ಮ ಮೇಲೆ ಏನೋ ಇಂಟ್ರೆಸ್ಟ್ ಇದೆ ಅನ್ನೋ ಹಾಗೆ ಮೆಸೇಜ್ ಮಾಡ್ತಾರೆ. ಆಮೇಲೆ
ಒಂದ್ 2-3 ದಿನ ಆದ್ರ ಮೇಲೆ ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಡ್ತಾರೆ ಅವರು. ಆಗ ಇಬ್ಬರಲ್ಲಿ ಒಬ್ರಿಗೆ ಫೀಲಿಂಗ್ಸ್ ಬಂದಿರುತ್ತೆ, ಅವ್ರು ಮತ್ತೆ ಮೆಸೇಜ್ ಮಾಡ್ತಾರೆ. ಅವ್ರು ಯಾರು ಮೆಸೇಜ್ ಮಾಡಲ್ಲ, ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರಲ್ಲ, ಅವ್ರು ಒಂಥರ ಇವ್ರನ್ನ ಚೆನ್ನಾಗಿ ಆಟ ಆಡಿಸ್ತಾರೆ ಅವರು. ಸೊ ಇದನ್ನ ನಾವು ಬ್ರೆಡ್ ಕ್ರಮ್ಲಿಂಗ್ ಅಂತ ಕರಿತೀವಿ. ಇದು ಕೆಲವೊಂದು ಸಿಚುವೇಶನ್ ಅಲ್ಲಿ ನಮ್ಮ ತಲೆಗೆ ಹತ್ತುತ್ತೆ, ಅದು ಬೇಜಾರಾಗುತ್ತೆ. ಸೊ ಈ ತರ ಆದದನ್ನ ನಾವು ಅರ್ಥ ಮಾಡ್ಕೊಬಿಡ್ಬೇಕು. ಇದು ಬ್ರೆಡ್ ಕ್ರಮ್ಲಿಂಗ್ ಅಂತ. ಆ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಬಾರ್ದು, ಅವರಿಗೋಸ್ಕರ ವೇಟ್ ಮಾಡಬಾರ್ದು. ಆರ್ಬಿಟಿಂಗ್ ಅಂತ ಹೇಳಿದ್ರೆ ಇವಾಗ ಬ್ರೇಕಪ್ ಆಗಿರುತ್ತೆ ಅಂದ್ರೆ, ಈಗ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರ, ಅವರು ಬ್ರೇಕಪ್ ಆಗ್ಬಿಡತ್ತೆ. ಆದ್ರೆ ಹುಡುಗ ಅಥವಾ ಹುಡುಗಿ ಯಾರು ಬ್ರೇಕಪ್ ಮಾಡ್ಕೊಂಡು ಹೋಗಿರ್ತಾರಲ್ವ, ಅವರು ಇವಾಗ ತನ್ನ ಪಾರ್ಟ್ನರ್ ಎಕ್ಸ್ ಪಾರ್ಟ್ನರ್ ಏನಾದ್ರು ಪೋಸ್ಟ್ ನ ಅಪ್ಲೋಡ್ ಮಾಡ್ತಾರೆ, ಏನಾದ್ರು ಇನ್ಸ್ಟಾದಲ್ಲಿ ಫೋಟೋಸ್ ಏನಾದ್ರು ಹಾಕಿದಾಗ ಇವನು ಅದಕ್ಕೆ ಲೈಕ್ ಕಮೆಂಟ್ ಎಲ್ಲ ಮಾಡ್ತಿರ್ತಾನೆ. ಬಟ್ ಆದ್ರೆ ಅವನಿಗೆ ಯಾವುದೇ ತರ ಫೀಲಿಂಗ್ಸ್ ಇರಲ್ಲ, ಅಂದ್ರೆ ಬಿಟ್ಟು ಹೋಗಿರೋ ಹುಡುಗನಿಗೆ ಫೀಲಿಂಗ್ಸ್ ಇರಲ್ಲ. ಇದನ್ನ ನಾವು ಆರ್ಬಿಟಿಂಗ್ ಅಂತ ಕರಿಬಹುದು. ಅಂದ್ರೆ ಬಿಟ್ಟು ಹೋಗಿರ್ತಾರೆ, ಆದ್ರೆ ಪೋಸ್ಟ್ ಗಳಿಗೆಲ್ಲ ಲೈಕ್ ಮಾಡ್ತಾ ಇರ್ತಾರೆ. ಈ ಸ್ಟೇಜ್ ನ ಆರ್ಬಿಟಿಂಗ್ ಅಂತ ಕರಿತೀವಿ ನಾವು. ಸರಿನಾ? ಅರ್ಥ ಆಯ್ತಲ್ಲ? ಯಾರಾದ್ರೂ ಈ ತರ ಆರ್ಬಿಟಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ಆ ಫ್ರೆಂಡಿಗೆ ಹೇಳಿ ನೀನು ಆರ್ಬಿಟಿಂಗ್ ಅಲ್ಲಿ ಇದೆಯಾ ಅಂತ. ನೆಕ್ಸ್ಟ್ ಬರೋದು ಪಾಕೆಟಿಂಗ್. ಪಾಕೆಟಿಂಗ್ ಏನಂದ್ರೆ ನಮ್ಮ ಪಾರ್ಟ್ನರ್ನ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು. ಪಾಕೆಟ್ ಅಲ್ಲಿ ಹೇಗೆ ಇಟ್ಕೊಳ್ಳೋದು ಅಂತ ಹೇಳಿದ್ರೆ, ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಇಬ್ರು ಲವ್ ಮಾಡ್ತಿರ್ತಾರೆ, ಆದ್ರೆ ಹೊರಗಡೆ ಅವರಿಗೆ ಈ ವಿಷಯನ ಲೀಕ್ ಮಾಡಲ್ಲ. ಓಕೆನಾ? ಕೆಲವು ಸಲ ನಮಗೂ ಅಂದ್ರೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರೋ ಒಂದಿಬ್ರು ಲವ್ ಮಾಡ್ತಿರ್ತಾರೆ ಒಂದು ಹುಡುಗವ್ರು, ಬಟ್ ನಮ್ಗೆ ಗೊತ್ತಿರಲ್ಲ ಅದು. ಅಂದ್ರೆ ಅವ್ರು ಏನಂದ್ರೆ ಅವ್ರ ಸೀಕ್ರೆಟ್ನ ಅವ್ರು ಲೀಕ್ ಮಾಡಲ್ಲ. ಇದನ್ನ ನಾನು ಅಂದ್ರೆ ಮಾಡರ್ನ್ ಸ್ಟೇಜ್ ಅಲ್ಲಿ ಸೇರ್ಸಕ್ ಇಷ್ಟಪಡಲ್ಲ. ಬಟ್ ಕೆಲವು ಸಲ ಏನಾಗುತ್ತಂದ್ರೆ ಈ ತರ ರಿಲೇಶನ್ಶಿಪ್ಗಳು ಬೇಗ ಬ್ರೇಕಪ್ ಆಗುತ್ತೆ, ಒಬ್ರನ್ನ ಬಿಟ್ಟು ಹೋಗ್ತಾರೆ. ಅದೇ ಯಾರಿಗೂ ಗೊತ್ತಿಲ್ಲ ಲವ್ ಮಾಡಿರೋದು, ಬ್ರೇಕಪ್ ಮಾಡ್ಕೊಂಡ್ ಬಿಡೋಣ ಅಂತ ಆ ತರ ಮೈಂಡ್ ಸೆಟ್ ಅವ್ರಿಗೆ ಬರುತ್ತೆ. ಇದನ್ನ ಸೇರ್ಸಕ್ ಇಷ್ಟನಾ, ಬಟ್ ಆದ್ರೂ ಸೇರ್ಸ್ಬೇಕು. ಇದನ್ನ ನಾವು ಟ್ರೂ ಲವ್ ಅಂತ ಮೆನ್ಷನ್ ಮಾಡೋಕ್ಕಾಗಲ್ಲ, ಪಾಕೆಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಕುಕ್ಕಿ ಜಾರಿಂಗ್ ಅಂತ ಏನಂತ ಹೇಳಿದ್ರೆ, ಸರಿ ನನ್ನ ಪಾರ್ಟ್ನರ್ ನನ್ನ ಜೊತೆ ಮಾತಾಡ್ತಿಲ್ಲ ಅಂದಾಗ ಆ ಟೈಮ್ನ ಸ್ಪೆಂಡ್ ಮಾಡೋಕ್ಕೋಸ್ಕರ ಪಕ್ಕದಲ್ಲಿ ಇನ್ನೊಬ್ಬ ಗೆಳೆಯನ್ನ ಇಟ್ಕೊಳ್ಳೋದು. ಗೆಳತಿ ಆದ್ರೆ ಗೆಳೆಯನ್ನ ಇಟ್ಕೊಳ್ಳೋದು, ಅಥವಾ ಗೆಳೆಯ ಆದ್ರೆ ಗೆಳತಿನ ಸೈಡಲ್ಲಿ ಒಬ್ರು ಇಟ್ಕೊಂತಿರ್ತಾರಲ್ಲ, ಸೊ ಅವರು ಆಪ್ಷನ್ ಆಗಿರ್ತಾರೆ ಆಯ್ತಾ. ಬಟ್ ಇದೆಲ್ಲ ವರ್ಡ್ಸ್ಗಳು ನಿಮ್ಗೆ ಅಪ್ಪ ಇಷ್ಟೆಲ್ಲ ಇದೆಯಾ ಅಂತ ಅನಿಸ್ಬೋದು, ಬಟ್ ಹೌದು ಇದೆಲ್ಲ ಇದೆ. ಇದೆಲ್ಲ ಇವಾಗಿನ ಕೆಲವು ಜನರನ್ನ ಇವಾಗ ಈ ತರ ಸಿಚುವೇಶನ್ ಈ ತರ ಎಲ್ಲ ಹ್ಯಾಂಡಲ್ ಮಾಡ್ತಾವ್ರೆ, ಬಟ್ ನಮ್ಗೆ ಗೊತ್ತಾಗಲ್ಲ. ಸೊ ಬನ್ನಿ ಇನ್ನ ಇದೆ ನೋಡ್ಕೊಂಡು ಬರೋಣ ಎಂತೆಲ್ಲ ಅಂತ. ಬೆಂಚಿಂಗ್, ಇದನ್ನ ನೀವು ತಲೆಗೆ ಹತ್ತೆ ಬೆಂಚಿಂಗ್ ಅಂದ್ರೆ ಏನಂತ ಗೊತ್ತಾ? ಬೆಂಚಿಂಗ್ ಅಂದ್ರೆ ನನ್ಗೆ ಬಾಯ್ ಫ್ರೆಂಡ್ ಇರ್ತಾರೆ, ಅವರಿಗೆ ಒಂದು ಹುಡುಗ ಬಾಯ್ ಫ್ರೆಂಡ್ ಅಂದ್ರೆ ಲವ್ ಅಲ್ಲಿ ಇರ್ತಾರೆ ಅವರು. ಆದ್ರೆ ಅವ್ರಿಗೆ ಇನ್ನೊಬ್ರು ಬೇಕು ಆಯ್ತಾ, ಇನ್ನೊಬ್ರ ಜೊತೆನೇ ಇರಕ್ ಇಷ್ಟ ಅವ್ರಿಗೆ. ಆದ್ರೆ ಅವ್ರು ಸಿಂಗಲ್ ಅಲ್ಲ, ಕಮಿಟೆಡ್ ಈ ಹುಡುಗನ ಜೊತೆ, ಬಟ್ ಅವ್ರನ್ನ ಸೈಡಲ್ಲಿ ಇಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಅವರು ಕಾಲ್ ಅಥವಾ ಮೆಸೇಜ್ ಮಾಡಿ ಹೇಳ್ತಾ ಇರ್ತಾರೆ, ನನ್ಗೆ ನಿನ್ ಜೊತೆನೇ ಇರಕ್ ಇಷ್ಟ, ಅಂದ್ರೆ ನಂಗೆ ಇಲ್ಲಿ ಬ್ರೇಕಪ್ ಮಾಡ್ಕೊಳ್ಳೋದಿಲ್ಲ ನಾನು. ಬಟ್ ಇನ್ ಕೇಸ್ ನಂಗೆ ಹುಡುಗನ ಜೊತೆ ಬ್ರೇಕಪ್ ಆದ್ರೆ ನಾನು ನಿನ್ ಜೊತೆ ಪ್ಯಾಚಪ್ ನಾನು ನಿನ್ ಜೊತೆ ಲವ್ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಇನ್ ಕೇಸ್ ಎಲ್ಲಾದ್ರೂ ಆ ಹುಡುಗ ಸೈಡಲ್ಲಿ ಇರುವವನು ವೇಟ್ ಮಾಡ್ತಾ ಇದ್ರೆ ಕೈಗೊಂದು ಚಿಪ್ಪು ಅಷ್ಟೇ, ಲಾಸ್ಟಿಗೆ ಏನೂ ಸಿಗಲ್ಲ, ಅವ್ನ್ ಕೈದಿದ್ದೇ ಬಂತಲ್ಲಿ ಕೈಗೊಂದು ಚಿಪ್ ಕೊಟ್ಟು ಇವನ್ ಜೊತೆ ಮದ್ವೆ ಆಗದೆ ಏನೋ ಮಾಡ್ತಾಳೋಳು, ಅಂದ್ರೆ ಇವ್ರು ಲವ್ ಸ್ಟ್ರಾಂಗ್ ಆಗಿದ್ರೆ. ಸೊ ಇದನ್ನ ನಾವು ಪೆಂಚಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ರಿಜ್ ಆಯ್ತಾ. ರಿಜ್ ಹೇಗಂದ್ರೆ ಎಲ್ಲರ ಹತ್ರನೂ ಈ ತರ ಶಕ್ತಿ ಇರಲ್ಲ. ಸೊ ರಿಜ್ ಅಂದ್ರೆ ಏನಂತ ಹೇಳಿದ್ರೆ, ಒಬ್ರನ್ನ ಅಟ್ರಾಕ್ಟ್ ಮಾಡೋದು. ಅಂದ್ರೆ ಇವಾಗ ನಮ್ಗೆ ಇವಾಗ ಸ್ಮೈಲ್ ಅಲ್ಲೂ ಅಥವಾ ನಮ್ಮ ಬಾಡಿ ಆಕ್ಷನ್ಸ್ಗಳಲ್ಲೂ ಒಬ್ರನ್ನ ಅಟ್ರಾಕ್ಟ್ ಮಾಡೋದು ನಮ್ಮ ಕಡೆ. ಸರಿನಾ? ಒಂದು ಹುಡುಗ ಆಗಿದ್ರೆ ಒಂದು ಹುಡುಗಿನ ಅಟ್ರಾಕ್ಟ್ ಮಾಡೋದು, ಒಂದು ಹುಡುಗಿ ಆಗಿದ್ರೆ ಒಂದು ಹುಡುಗನ ಅಟ್ರಾಕ್ಟ್ ಮಾಡೋದು. ಅಲ್ಲಿ ಇನ್ನೂ ಯಾವ್ದು ಫೀಲಿಂಗ್ಸ್ ಅಲ್ಲಿ ಏನಿರಲ್ಲ. ಬಟ್ ಅವ್ರಿಗೆ ಏನಂದ್ರೆ ಆ ತರ ಅಟ್ರಾಕ್ಟ್ ಮಾಡೋದ್ರಲ್ಲಿ ಒಂದು ಮಜಾ ಸಿಗುತ್ತೆ, ಅದನ್ನ ನಾವು ರಿಜ್ಜಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಕಾಪ್ ವೆಬ್ಬಿಂಗ್. ಕಾಪ್ ವೆಬ್ಬಿಂಗ್ ಅಂದ್ರೆ ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ಅವರಿಗೆ ಬ್ರೇಕಪ್ ಆಗಿರುತ್ತೆ, ಇನ್ನೊಂದು ಹುಡುಗಿ ಜೊತೆ ಅವ್ರು ಮಾತಾಡ್ತಿರ್ತಾರೆ. ಆ ಹುಡುಗಿಗೆ ಇವ್ರ ಮೇಲೆ ಫೀಲಿಂಗ್ಸ್ ಇದೆ, ಬಟ್ ಈ ಹುಡುಗನಿಗೆ ಯಾವುದೇ ತರ ಫೀಲಿಂಗ್ಸ್ ಇಲ್ಲ. ಬಟ್ ಇವನು ಅವ್ರ ಜೊತೆ ಮಾತಾಡ್ತಿದ್ದಾನೆ. ಇವನಿಗೆ ಯಾಕೆ ಅವ್ರ ಜೊತೆ ರಿಲೇಶನ್ಶಿಪ್ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಇವನಿಗೆ ಆಲ್ರೆಡಿ ಬ್ರೇಕಪ್ ಆಗಿರುತ್ತಲ್ಲ, ಇವನ ಹಳೆ ನೆನಪುಗಳು ಅಂದ್ರೆ ಅವ್ರು ಕೊಟ್ಟಿರೋ ಗಿಫ್ಟ್, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವ್ರ ಫೋಟೋಸ್, ಅವ್ರ ಮಾತು, ಅದೆಲ್ಲ ಇವನನ್ನ ಆ ಹುಡುಗಿ ಕಡೆ ಹೋಗಕ್ಕೆ ಹಿಡ್ದಿಟ್ಕೊಳ್ಳುತ್ತೆ. ಅದನ್ನ ನಾವು ಕೋಪ್ ವೆಬ್ಬಿಂಗ್ ಅಂತ ಕರಿತೀವಿ. ನಾರ್ಮಲ್ ಆಗಿ ಹುಡುಗರು ಈ ತರ ಸಿಚುವೇಶನ್ ಅಲ್ಲಿ ಇರ್ತಾರೆ. ಸೊ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಬ್ರೇಕಪ್ ಆಗಿ ಅವ್ರ ಮದ್ವೆ ಆಗೋ ತನಕ ಈ ನಡು ಗ್ಯಾಪ್ ಅಲ್ಲಿ ಅವ್ರಿಗೆ ಯಾವ ಹುಡುಗಿ ಬಂದ್ರು ಇಷ್ಟ ಆಗಲ್ಲ. ಅಂದ್ರೆ ಹುಡುಗರಂತಲ್ಲ, ಹುಡುಗಿಯರು ಹಾಗೆ ಒಂದ್ಸಲ ಲವ್ ಮಾಡಿ ಬ್ರೇಕಪ್ ಆದ್ರೆ ಅವ್ರು ಮದ್ವೆ ಆಗುವ ಹುಡುಗನ ಮನೇಲಿ ತೋರಿಸೋರ್ಗ ಆ ಮಧ್ಯದಲ್ಲಿ ಯಾವ್ದಾದ್ರು ಹುಡುಗಿ ಬಂದ್ರೆ ಮಾತಾಡ್ತಾರೆ, ಬಟ್ ಅವ್ರ ಜೊತೆ ಯಾವುದೇ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಕ್ ಅವ್ರಿಗೆ ಇಷ್ಟ ಇರಲ್ಲ. ಸುತ್ತಮುತ್ತ ಈ ತರ ತುಂಬಾ ನಾವು ನೋಡಿರ್ತೇವೆ. ಇದಕ್ಕೆ ನಾವು ಹೆಸರು ಕೊಡ್ಬೋದು ಕೋಪ್ ವೆಬ್ಬಿಂಗ್ ಅಂತ. ತುಂಬಾ ವೇಟ್ ಮಾಡ್ತಾ ಇರುವಂತ ಒಂದು
ವಿಷಯ ಫ್ಲಿಂಗ್ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಫೀಲಿಂಗ್ಸ್ ಇರಲ್ಲ, ರಿಲೇಶನ್ಶಿಪ್ ಕಂಟಿನ್ಯೂ ಮಾಡಕ್ಕೂ ಇಷ್ಟ ಇರಲ್ಲ, ಜಸ್ಟ್ ಅವ್ರಿಗಿರೋದು ಫಿಸಿಕಲ್ ರಿಲೇಶನ್ಶಿಪ್ ಅಷ್ಟೇ. ಈ ತರ ಫಿಸಿಕಲ್ ರಿಲೇಶನ್ಶಿಪ್ನ ಎಕ್ಸೆಪ್ಟ್ ಮಾಡಿಕೊಂಡು ಅವರು ಒಂದು ಹುಡುಗಿ ಜೊತೆ ಅಥವಾ ಒಂದು ಹುಡುಗನ ಜೊತೆ ಸಂಬಂಧ ಪಡಿಸಕ್ಕೆ ಇಷ್ಟಪಡ್ತಾರೆ. ಅದನ್ನ ನಾವು ಚೆನ್ನಾಗಿರೋ ಒಂದು ಹೆಸರು ಫ್ಲಿಂಗ್ ಅಂತ ಕೊಡ್ಬೋದು. ಈ ತರ ಆಗೋದ್ರಿಂದ ಹಲವಾರು ರೇಪ್ ಕೇಸಸ್ಗಳು ಅವೆಲ್ಲ ಇನ್ನ ಜಾಸ್ತಿ ಆಗ್ತಿರುತ್ತೆ. ಈ ತರ ಯಾರಿಗಾದ್ರೂ ಮಾಡೋ ಇಂಟ್ರೆಸ್ಟ್ ಇದ್ರೆ ಪ್ರಾಸ್ಟಿಟ್ಯೂಷನ್ಸ್ ಏರಿಯಾಗಳಿದೆ, ಆಚೆ ಈಚೆ ಅಕ್ಕಪಕ್ಕ ಮನೆಯವರು ಫ್ರೆಂಡ್ಸ್ ಅವ್ರ ಮೇಲೆಲ್ಲ ಟ್ರೈ ಮಾಡಬೇಡಿ. ನಾವು ಫ್ಲಿಂಗ್ ಅಂತ ಕರಿತೀವಿ. ಅಂದ್ರೆ ಓನ್ಲಿ ಫಾರ್ ಫಿಸಿಕಲ್ ರಿಲೇಶನ್ಶಿಪ್ಗೆ ಅವರು ಒಂದು ಹುಡುಗಿ ಜೊತೆ ಅಥವಾ ಒಂದು ಹುಡುಗನ ಜೊತೆ ಸಂಬಂಧದಲ್ಲಿರೋದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಹೇಳಿದಾಗ ಫ್ರೆಂಡ್ಸ್ ವಿತ್ ಬೆನಿಫಿಟ್ ಅಂದ್ರೆ ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಓನ್ಲಿ ಫ್ರೆಂಡ್ಸ್, ನೋ ಎನಿ ಅದರ್ ರಿಲೇಶನ್ಶಿಪ್ ಬಿಟ್ವೀನ್ ದೆಮ್. ಒಂದು ಲವರ್ಸ್ ಅವ್ರು ಲವ್ ಮಾಡಿದ ನಂತರದಲ್ಲಿ ಯಾವ ತರ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಅವರು, ಒಂದು ಲವರ್ಸ್ ಅಂದ್ರೆ ಹೇಗಿರ್ತಾರೆ ಅದೇ ತರ ಫ್ರೆಂಡ್ಸ್ ಜೊತೆ ಇರೋದು. ಬಟ್ ಅಲ್ಲಿ ಫೀಲಿಂಗ್ಸ್ ಎಲ್ಲ ಏನಿರಲ್ಲ, ಲವರ್ಸ್ ತರನೇ ಇರೋದು. ಸೊ ಇದನ್ನ ನಾವು ಫ್ರೆಂಡ್ಸ್ ವಿತ್ ಬೆನಿಫಿಟ್ ಅಂತ ಕರಿತೀವಿ. ಇದೆಲ್ಲ ಏನಂತ ಹೇಳಿದ್ರೆ ಮಾಡರ್ನ್ ಲವ್ ಸ್ಟೋರಿಯಲ್ಲಿ ಬರುವ ಸ್ಟೇಜಸ್ ಅಂಡ್ ಸ್ಟೇಟಸ್ಗಳು. ಈ ತರ ಎಲ್ಲ ಇದೆ ಅಂತ ನಾರ್ಮಲ್ ಯಾರಿಗೂ ಗೊತ್ತಿರಲ್ಲ, ನನಗೂ ಗೊತ್ತಿರ್ಲಿಲ್ಲ. ನನ್ನ ಫ್ರೆಂಡ್ಸ್ ಹೇಳಿದ್ರು ಈ ತರ ಒಂದು ಇದೆ ಸಿಚುವೇಶನ್ಶಿಪ್ ಅಂದ್ರೆ ನಂಗೆ ಗೊತ್ತಿತ್ತು. ಆಮೇಲೆ ಕೆಲವೊಂದು 2 ಗೋಸ್ಟಿಂಗ್ ಫ್ಲಿಂಗ್ ಅಂತ 2 ಕೇಳಿದ್ದೆ. ಮತ್ತೆ ಎಷ್ಟೊಂದು ಎಲ್ಲ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು 2-3 ದಿನ ಕೂತು ಅದನ್ನ ಸರ್ಚ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ನೋಡಿ, ನಿಮ್ಮ ಫ್ರೆಂಡ್ಸ್ ಕೆಲವರು ಈ ತರ ಕೆಲವೊಂದು ಸ್ಟೇಟಸ್ ಅಲ್ಲಿ ಇರ್ಬೋದು ಅಥವಾ ಕೆಲವೊಂದು ಸ್ಟೇಜ್ ಅಲ್ಲಿ ಇರ್ಬೋದು, ನಮ್ಮ ಮಕ್ಳು ಇರ್ಬೋದು, ನಮ್ಮ ಫ್ರೆಂಡ್ಸ್ ಇರ್ಬೋದು. ಅವರಿಗೆ ನೀವು ಕರೆಕ್ಟ್ ಆಗಿರೋ ದಾರಿಲಿ ಹೋಗಕ್ಕೆ ಎಕ್ಸ್ಪ್ಲೇನ್ ಮಾಡಿ, ಅವರಿಗೆ ಕೂಡ ಹೆಲ್ಪ್ ಆಗ್ಬೋದು. ಏನಕ್ಕಂತ ಈ ತರ ಒಬ್ರು ಮೆಸೇಜ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಇನ್ಯಾರೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಫುಲ್ ಮೈಂಡ್ ಅಲ್ಲೇ ಇಟ್ಬಿಡ್ತೀವಿ. ನಾವು ಈಚೆಗೆ ಏನಾಗ್ತಿದೆ, ಆಚೆಗೆ ನಮ್ಮ ಸುತ್ತಮುತ್ತದಲ್ಲಿ ಏನಾಗ್ತಿದೆ ಅಂತ ನಂಗೆ ಗೊತ್ತಿರಲ್ಲ. ಇದೆಲ್ಲ ಓನ್ಲಿ ಫಾರ್ ಟೈಮ್ ಪಾಸ್. ಏನಂತ ಹೇಳಿದ್ರೆ ಅವರಿಗೆ ಒಬ್ರು ಲವರ್ಸ್ ಇರ್ತಾರೆ ಅಥವಾ ಮದ್ವೆ ಆಗಿರುತ್ತೆ, ಮದ್ವೆ ಆಗಕ್ ಹುಡುಗಿ ನೋಡ್ತಿರ್ತಾರೆ, ಆದ್ರೆ ಇನ್ನೊಂದು ಹುಡುಗಿ ಜೊತೆ ಹೀಗಿರ್ತಾರೆ. ಏನಾಗತ್ತಂದ್ರೆ ಹುಡುಗಿ ಜೊತೆ ಹೆಂಗಿರ್ತಾರಂದ್ರೆ ಕೆಲವೊಂದು ಹುಡುಗಿಯರು ಹಾಗೆ ಇರ್ತಾರೆ. ಏನಾಗತ್ತಂದ್ರೆ ಒಬ್ರು ಫೀಲಿಂಗ್ಸ್ ಜೊತೆ ನಾವು ಆಟಾಡ್ದಂಗಾಗುತ್ತೆ. ಇದೆಲ್ಲ ಬೇಡ ಆಯ್ತಾ. ಇಷ್ಟೆಲ್ಲ ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ವಿಷಯ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ವಾಚ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ಬಾಯ್.